ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತೊಂದು ಅಡಿಗೆ ರೆಸಿಪಿ ಜೊತೆಗೆ ಬಂದಿದ್ದೇನೆ. ಏನಪ್ಪಾ ಅಂತಂದ್ರೆ ಹೆಲ್ದಿ ಆಗಿರುವಂತದ್ದು ರಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದೇನೆ. ಸ್ಟಾಪ್. ಮೊದಲೇದಾಗಿ ರಾಗಿ ಹಿಟ್ಟು ಮತ್ತೆ ರವಾ ಎರಡು ಸೇರಿಸಿ ಚೆನ್ನಾಗಿ ಒಂದ್ ಸ್ವಲ್ಪ ಒಳ್ಳೆ ಘಮ ಬರುವ ಟೈಪ್ ಹುರ್ಕೋಬೇಕು. ಮೊದಲಿಗೆ ಎಣ್ಣೆ ಹಾಕೋಬೇಕು. ಎಣ್ಣೆ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, ಸ್ವಲ್ಪನೇ ಹಾಕೊಳ್ಳಿ. ಒಂದೆರಡು ಸ್ಪೂನ್ ಆದ್ರೆ ಓಕೆ ಸಾಕು. ನೆಕ್ಸ್ಟ್ ಒಂದ್ ಸ್ವಲ್ಪ ಬಿಸಿ ಆಗ್ಬೇಕು. ಬಿಸಿ ಆದ್ಮೇಲೆ ಒಂದು ಸ್ಪೂನ್ ಉದ್ದಿನ ಬೇಳೆ, ಒಂದು ಸ್ಪೂನ್ ಕಡಲೆಬೇಳೆ, ಒಂಚೂರು ಜೀರಿಗೆ, ಸಾಸಿವೆ ಎಲ್ಲ ಸ್ವಲ್ಪ ಹಿಂಗೆ ಚಟಾಪಟ ಅನ್ಬೇಕು. ಆನಂತರ ಕರಿಬೇವು, ಹಸಿ ಮೆಣಸಿನ್ಕಾಯಿ. ನಾನು ಫಸ್ಟ್ ಹೇಳ್ತೇನೆ ಹೆಲ್ದಿ ಅಂತ ಅಂದಮೇಲೆ ಎಲ್ಲ ತರಕಾರಿನ ಹಾಕಿದ್ದೀನಿ. ತರಕಾರಿ ಬೀನ್ಸು ಮತ್ತು ಕ್ಯಾರೆಟು ಎಲ್ಲ ಸೇರಿಸಿ ಹಾಕಿದ್ರೆ ಹೆಲ್ದಿ ಇರೋ ಫುಡ್ ಇದು. ನೆಕ್ಸ್ಟು ಈರುಳ್ಳಿ, ಒಂಚೂರು ಬಾಡಿಸ್ಕೋಬೇಕು ಈರುಳ್ಳಿನ. ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಬೀನ್ಸು, ಆಮೇಲೆ ಕ್ಯಾರೆಟು ಮತ್ತು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಟೊಮ್ಯಾಟೊ, ಇಷ್ಟ ಇದನ್ನ ಹಿಡಿಬೇಕು ಕಂಟಿನ್ಯೂ. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಂಚೂರು. ಆಮೇಲೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಡಿಪೆಂಡ್ ಅಪಾನ್ ನಿಮ್ಮ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೊಳ್ಳಿ. ಬೇಕಾದರೆ ಅರಿಶಿನ ಹಾಕೋಬೋದು, ಚಾಯ್ಸ್ ಯುವರ್ ಚಾಯ್ಸ್ ಅಷ್ಟೇ. ಒಬ್ಬೊಬ್ರಿಗೆ ಅರಿಶಿನ ಇಷ್ಟಪಡ್ತಾರೆ, ಒಬ್ಬರು ಅರಿಶಿನ ಇಷ್ಟಪಡೋದಿಲ್ಲ. ಸೊ ನಮ್ಮನೇಲಿ ಅರಿಶಿನ ಇಷ್ಟಪಡೋದಿಲ್ಲ, ನಾವು ಅರಿಶಿನ ಹಾಕಿಲ್ಲ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು. ಸೊ ನಾವು ಹಾಗಾಗಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಮನೇಲಿ ಸಕ್ಕರೆ ಯೂಸ್ ಮಾಡೋದಿಲ್ಲ. ನಾವು ಯೂಸ್ ಮಾಡೋದು ಎಲ್ಲ ಬೆಲ್ಲನೇ, ಅದು ಆರ್ಗ್ಯಾನಿಕ್ ಬೆಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಬೆಲ್ಲ. ಇದು ಚೆನ್ನಾಗಿ ಬೆಂದ ಮೇಲೆ ನಾವು ಇದಕ್ಕೆ 1 ಕಪ್ ರವೆ ಹಿಟ್ಟು ಎರಡು ಸೇರಿಸಿ 1 ಕಪ್ ತೊಗೊಂಡಿರ್ತೀವಿ. ಸೊ ಹಾಗಾಗಿ ನಾವು 2 ಕಪ್ ನೀರು ಹಾಕೋಬೇಕು. ಈ ಕಪ್ಪಲ್ಲಿ 1 ಕಪ್ ರವೆ ತೊಗೊಂಡಿರ್ತೇನೆ ನಾನು. ಸ್ಟಾರ್ಟ್ ಮಾಡಿ. ನಾವು ನೋಡಿ ಈ ಕಪ್ಪಲ್ಲಿ 1 ಕಪ್ ರವೆ ಮತ್ತು ಹಿಟ್ಟು ತೊಗೊಂಡೆ. ಸೊ ಹಾಗಾಗಿ ಈ ಕಪ್ಪಲ್ಲಿ 2 ಕಪ್ ನೀರು ಹಾಕೋಬೇಕು. ಎರಡು ಕಪ್ ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬಂದ್ಮೇಲೆ ರವೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಫುಲ್ ಕುದಿ ಬಂದ್ಮೇಲೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ರವಾ ಮತ್ತೆ ರಾಗಿ ಹಿಟ್ಟನ್ನ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ಕುದಿಯಲ್ಲಿ ಬಿಡ್ಬೇಕು. ಮತ್ತೆ ಇವಾಗ ಇದು ನೀಟಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ತುರಿದಿಟ್ಕೊಂಡಿರ್ತೀವಿ, ಹಸಿ ಕೊಬ್ಬರಿ ಹಾಕಬೇಕು. ಚೆನ್ನಾಗಿ ಟೇಸ್ಟ್ ಬರ್ತದೆ ಹಸಿ ಕೊಬ್ಬರಿಗೆಲ್ಲ. ನೆಕ್ಸ್ಟ್ ಒಂಚೂರು ಕೊತ್ತಂಬರಿ ಮೇಲೆ. ಆಪ್ಷನಲ್, ಕೊಬ್ಬರಿ ಬೇಕಾದ್ರೆ ಹಾಕೋಬೋದು, ಬೇಡಾದ್ರೆ ಬಿಡ್ಬೋದು, ಅವ್ರವ್ರ ಇಂಟ್ರೆಸ್ಟ್. ಕರೆಕ್ಟಾಗಿ ನೀಟಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಇದು ಇವಾಗ ಬೆಂದಿದೆ. ಗ್ಯಾಸ್ ಆಫ್ ಮಾಡಿದೆ. ನಿಮ್ಗೊಂದು ಪಡ್ತೀನಿ.
ನಿಮ್ಗೊಂದು ಹೆಲ್ದಿ ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಮ್ ಕಡೆ ಉತ್ತರ ಕನ್ನಡ ಜನ ಏನ್ ಮಾಡ್ತಾರೆ, ರಾಗಿ ಮುದ್ದೆ ಅಗಿಯಕ್ಕಾಗಲ್ಲ, ತಿನ್ನಕ್ಕಾಗಲ್ಲ ಅಂತ ಹಿಂಗ್ ಹೇಳ್ತಾರೆ. ಸೊ ಹಂಗಾಗಿ ನಾನ್ ಏನ್ ಮಾಡಿದೆ ಅಂದ್ರೆ, ಉಪ್ಪಿಟ್ಟು ಮಾಡಿ ಅವ್ರಿಗೆ ಇನ್ಸ್ಟಂಟ್ ಆಗಿ ಹೆಲ್ದಿ ಆಗಿರೋ ಒಂದು ಫುಡ್ ನ ಹೇಳ್ಕೊಟ್ಟಿದ್ದೀನಿ. ಯಾಕಂದ್ರೆ ಈ ರಾಗಿ ತಿನ್ನೋದ್ರಿಂದ ಬೋನ್ಸಿಗೆ ಒಳ್ಳೇದು, ಆಮೇಲೆ ಹೆಲ್ತ್ ಚಲೋ, ಹೀಟ್ ಆಗೋದಿಲ್ಲ. ಸೊ ಹಿಂಗಾಗಿ ಯಾರು ಒಬ್ಬೊಬ್ರು ಏನ್ ಮಾಡ್ತಾರೆ, ಗಂಜಿ ಕುಡಿಯಕ್ ಇಷ್ಟಪಡೋದಿಲ್ಲ, ಆಮೇಲೆ ಏನ್ ಮಾಡ್ತಾರೆ, ಮುದ್ದೆ ತಿನ್ನಕ್ ಇಷ್ಟಪಡೋದಿಲ್ಲ, ಅಯ್ಯೋ ಅಪ್ಪ ಅದು ಹಲ್ಲಿ ಸಿಕ್ಕಾಕೊಳ್ಳುತ್ತೆ ತಿನ್ನಕ್ ಆಗಲ್ಲ ಅಂತಾರೆ. ಹಂಗಾಗಿ ನಮ್ ಕಡೆ ಉಪ್ಪಿಟ್ಟು ಜಾಸ್ತಿ ಇಷ್ಟಪಡ್ತಾರೆ. ಏನಕ್ಕಂತಂದ್ರೆ ಉತ್ತರ ಕನ್ನಡ ಮಂದಿ ಉಪ್ಪಿಟ್ಟು ಅದು ಗಟ್ಟಿ ಫುಡ್ಡು. ಹಂಗಾಗಿ ಅದ್ರ ಸಲುವಾಗಿ ನಾನು ಉಪ್ಪಿಟ್ಟು ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ ಎದಕ್ಕೋ ಅಂದ್ರೆ, ನಮ್ ಕಡೆ ಉಪ್ಪಿಟ್ಟು ಜಾಸ್ತಿ ಇಷ್ಟಪಡೋದ್ರೆ ರವೆ ಮತ್ತೆ ರಾಗಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಹೆಲ್ದಿ ಆಗಿರುವಂತ ಒಂದು ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಇಟ್ಕೊ. ಇವತ್ತೊಂದು ಹೊಸ ರೆಸಿಪಿ ಮಾಡಿದ್ದೀನಿ ಈ ಟಿಫನಿಗೆ. ಏನದು? ಅದೇ ಏನಿಲ್ಲ, ಅದೇ ಹೆಲ್ದಿ ಆಗಿರುವಂತದ್ದು, ಇನ್ಸ್ಟೆಂಟ್ ಮತ್ತೆ ಹೆಲ್ದಿ ಆಗಿರುವಂತದ್ದು ರಾಗಿ ಉಪ್ಪಿಟ್ಟು ಮಾಡಿದ್ದೀನಿ. ಟೇಸ್ಟ್ ಮಾಡ್ಲಾ? ಓ ಡನ್. ಸೂಪರ್ ಅಪ್ಪ. ಅದ ರಾಗಿ ಉಪ್ಪಿಟ್ಟು ಎಲ್ರಿಗೂ ಭಾರಿ ಒಳ್ಳೇದಾ ಇದು. ಥ್ಯಾಂಕ್ ಯು ಸೋ ಮಚ್.